ಬನ್ನಿ ಯಜಮಾನ್ರೆ, ವದಂತಿ ತಿಳಿಯಿತು. ಶ್ರೀಗುರುಗಳು ಬಂದಿದ್ರಂತೆ ಅನ್ನೋದಕ್ಕಿಂತ ಕರೆಸಿದ್ರಂತೆ ಅನ್ನೋದೇ ಸರಿಯಾದ ಮಾತು. ಈ ಸಲ ಉದ್ಭವ ಆಗುವ ಶ್ರೀಚಕ್ರ ಪುನಃ ತಳಕ್ಕೆ ಹೋಗೋದು ಅನುಮಾನ ಅಂತ ಭವಿಷ್ಯ ನುಡಿದ್ರಂತೆ. ನೀವೆಣಿಸಿದ್ದೇ ಬೇರೆ, ಶ್ರೀಗಳ ನಾಲಿಗೆಯಲ್ಲಿ ಬಂದ ಮಾತೇ ಬೇರೆ. ಇಷ್ಟರಲ್ಲೇ ಅರ್ಥ ಮಾಡಿಕೊಡ್ರಿ ವಿರೂಪಾಕ್ಷ ಶಾಸ್ತ್ರಿಗಳೇ. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಬಿದ್ದ ನೀರು ಇಂಗಲೇಬೇಕು. ಮೇಲೆ ಬಂದ ಶ್ರೀಚಕ್ರ ಮತ್ತೆ ಅಮ್ಮನವರ ಪದತಲದಲ್ಲಿ ಲೀನವಾಗಲೇಬೇಕು. ಆದಿಂತ ಆದಮೇಲೆ ಅಂತ್ಯವಾಗಲೇಬೇಕು. ನಿಮ್ಮ ದುರಾಸೆಗೆ ನಿಮ್ಮ ವಿನಾಶವೇ ಅಂತ್ಯ. ಶ್ರೀಚಕ್ರ ಅಂದ್ರೆ ಸೂರ್ಯಚಂದ್ರರ ಹಾಗೆ ಕಣ್ರಿ. ಅದನ್ನು ಅಸಹಜವಾಗಿ ಅನೈತಿಕವಾಗಿ ಪಡೆಯೋಕೆ ಪ್ರಯತ್ನ ಪಟ್ರೆ ನಿಮ್ಮ ದುರ್ಗತಿ ಖಚಿತ. ಶ್ರೀಚಕ್ರವನ್ನು ವಶಪಡಿಸ್ಕೊಳ್ತೀನಿ, ನಾನೇ ರಾಜನಾಗಿ ಮೆರಿತೀನಿ ಅಂತ ಬೊಂಬಡ ಹೊಡ್ಕೊಳ್ತಿದ್ರಲ್ಲ, ಈಗ ನೋಡಿ ನೀವು ಮಾಡಬೇಕು ಅಂತಿದ್ದ ಕಳ್ಳ ಕೆಲಸನ ಆ ಮಹಾತಾಯಿನೇ ಜಗಜ್ಜಾಹೀರು ಮಾಡಿ ಜನರನ್ನ ಎಚ್ಚರಿಸಿದಾಳೆ. ಇನ್ನು ನೀವು ಶ್ರೀಚಕ್ರನ ಮುಟ್ಟೋ ಹಾಗೆ ಇಲ್ಲ. ಏನೇ ಹೆಚ್ಚು ಕಡಿಮೆ ಆದರೂ ಇನ್ನು ನಿಮ್ಮ ತಲೆಗೆ ಬರುತ್ತೆ. ಈ ಸಲ ಪುನಃ ಅದೇ ತಪ್ಪು ಮಾಡಿದಿರೋ ಜೀವನ ಪರ್ಯಂತ ಅಂಗವೈಕಲ್ಯ, ಸರ್ವಾಂಗ ವೈಕಲ್ಯ. ಇಪ್ಪತ್ತೊಂದು ವರ್ಷಗಳು ಕಾದಿದ್ದೆ ಈ ಶ್ರೀಚಕ್ರದ ಪ್ರಾಪ್ತಿಗೋಸ್ಕರ. ಇನ್ನೇನು ನನ್ನ ಆಸೆ ಈಡೇರ್ತು ಅನ್ನೋ ಸಮಯಕ್ಕೆ ಸರಿಯಾಗಿ ಅನ್ನೋರು ಹೀಗೆ ಮಾಡ್ಬಿಟ್ರಲ್ಲ. ಈ ಮಾರಿ ಕುಡಿ ಬೇರೆ ಶ್ರೀಚಕ್ರ ಕಳುವಾಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ವರ್ಷೆ ತೆಗೆದಿದ್ದಾನೆ. ಇಲ್ಲ, ಯಾರನ್ನೂ ನಂಬೋ ಹಾಗಿಲ್ಲ. ಕಡಕೆಗೂ ಸಿಕ್ಕದೆ ಇರೋ ಹಾಗೆ, ಈ ಮಾರಿ ಗುಡಿಗೂ ಗೊತ್ತಾಗದೆ ಇರೋ ಹಾಗೆ ಈ ಶ್ರೀಚಕ್ರವನ್ನ ನಾನೊಬ್ಬನೇ ಅನುಭವಿಸ್ಬೇಕು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?